ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ನಿನ್ನೆ ಶ್ರೀಲಂಕಾ ದಾಳಿ ಆದಾಗ ಯಾರೂ ಊಹಿಸಿರಲಿಲ್ಲ ಕನ್ನಡಿಗರು ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ತಾರೆ ಅನ್ನುವ ಕಲ್ಪನೆಯೂ ಇರಲಿಲ್ಲ. ಆದರೆ ಕಲ್ಪನೆಗೂ ಮೀರಿ 5 ಕನ್ನಡಿಗರು ಸ್ಫೋಟದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೂ 8 ಜನರ ಸುಳಿವು ಸಿಕ್ಕಿಲ್ಲ. ಲಂಕಾ ಪ್ರವಾಸಕ್ಕೆ ಹೋಗಿದ್ದ 13 ಕನ್ನಡಿಗರು. ಉಗ್ರ ಕೃತ್ಯದಲ್ಲಿ 6 ಕನ್ನಡಿಗರು ಬಲಿ. ಒಬ್ಬ ಬಚಾವ್, ಸಿಕ್ಕಿಲ್ಲ 6 ಜನರ ಸುಳಿವು. ಶ್ರೀಲಂಕಾದಲ್ಲಿ ನಿನ್ನೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಒಟ್ಟು 6 ಕನ್ನಡಿಗರು ಅಸುನೀಗಿದ್ದಾರೆ. ಮೊದಲ ಹಂತದ ಚುನಾವಣೆ ಮುಗಿಸಿ ಲಂಕಾ ಪ್ರವಾಸಕ್ಕೆ ತೆರಳಿದ್ದ 13 ಜನರ ಪೈಕಿ 6 ಜನ ಸಾವನ್ನಪ್ಪಿದ್ರೆ ಒಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದ 7 ಜನರ ಸುಳಿವು ಸಿಕ್ಕಿಲ್ಲ. ಮೃತಪಟ್ಟವರ ಮಾಹಿತಿ ನೋಡೋದಾದ್ರೆ, ಕೆಜಿ ಹನುಮಂತರಾಯಪ್ಪ ಜೆಡಿಎಸ್ ಮುಖಂಡರು, 8ನೇ ಮೈಲಿ, ಬೆಂಗಳೂರು ನಿವಾಸಿ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಪರ ಪ್ರಚಾರ ಮುಗಿಸಿ ಭಾನುವಾರ ಬೆಳಗ್ಗೆ 5ಕ್ಕೆ ಶ್ರೀಲಂಕಾಗೆ ಪ್ರವಾಸ ಹೋಗಿದ್ರು. ಎಂ ರಂಗಪ್ಪ ಜೆಡಿಎಸ್ ಮುಖಂಡ, ರಿಯಲ್ ಎಸ್ಟೇಟ್ ಉದ್ಯಮಿ, ವಿದ್ಯಾರಣ್ಯಪುರ, ಬೆಂಗಳೂರಿನ ನಿವಾಸಿ. ಇವರು ಕೃಷ್ಣ ಭೈರೇಗೌಡ ಪರ ಬೆಂಗಳೂರು ಉತ್ತರದಲ್ಲಿ ಪ್ರಚಾರ ಮಾಡಿ ಹನುಮಂತರಾಯಪ್ಪ ಜೊತೆ ಶ್ರೀಲಂಕಾಗೆ ಹೋಗಿದ್ರು. ಇವರು ಸಾವನ್ನಪ್ಪಿದ್ದಾರೆ. ರಮೇಶ್ ಗೌಡ ತುಮಕೂರು ಜಿಲ್ಲೆಯ ಜನತಾ ಲಿಕ್ಕರ್ ಉದ್ಯಮಿ. ಸರಸ್ವತಿಪುರಂ, ತುಮಕೂರು ನಿವಾಸಿಯಾಗಿದ್ದ ರಮೇಶ್ ದೇವೇಗೌಡರ ಪರ ತುಮಕೂರಲ್ಲಿ ಪ್ರಚಾರ ಮಾಡಿ ರಿಲ್ಯಾಕ್ಸ್ ಮಾಡೋಕೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಆದ್ರೆ ಕೊಲಂಬೋದ ಶಾಂಗ್ರಿಲಾ ಸ್ಫೋಟದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಶಿವಣ್ಣ ಗುತ್ತಿಗೆದಾರ ಮತ್ತು ಜೆಡಿಎಸ್ ಮುಖಂಡರಾಗಿದ್ದು ನೆಲಮಂಗಲದ ಗೋವೇನಹಳ್ಳಿಯಲ್ಲಿ ವಾಸವಿದ್ರು. ಶಾಸಕ ಶ್ರೀನಿವಾಸ್ ಮೂರ್ತಿ ಆಪ್ತರಾಗಿದ್ದ ಶಿವಣ್ಣ ನಿನ್ನೆ ಬೆಳಗ್ಗೆ 7:30ಕ್ಕೆ ಲಂಕಾಗೆ ಹೋಗಿದ್ರು. ಹಾಗೆ ಕೆಎಂ ಲಕ್ಷ್ಮೀನಾರಾಯಣ ಗುತ್ತಿಗೆದಾರ, ಜೆಡಿಎಸ್ ಮುಖಂಡ. ಇವರು ಕಾಚನಹಳ್ಳಿ, ನೆಲಮಂಗಲ ನಿವಾಸಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು. ಇವರು ಶಿವಣ್ಣ ಜೊತೆ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ರು. ಇವರು ಬಾಂಬ್ ಸ್ಫೋಟದಲ್ಲಿ ಜೀವ ತೆತ್ತಿದ್ದಾರೆ. ನಾಗರಾಜ್ ರೆಡ್ಡಿ ಬಿಟಿಎಂ ಲೇಔಟ್ ನಿವಾಸಿ. ಇವರು ಇವತ್ತು ಸಂಜೆ 4:47ರಲ್ಲಿ ಸಾವನ್ನಪ್ಪಿದ್ದಾರೆ. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸಂಬಂಧಿ ಆಗಿದ್ದು ಚಿಕಿತ್ಸೆ ಫಲಿಸದೆ ಶ್ರೀಲಂಕಾದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಭಾರತ ಹೈಕಮಿಷನ್ನಿಂದ ಮಾಹಿತಿ ಹೊರಬಿದ್ದಿದೆ. ಮೃತಪಟ್ಟವರ ಮನೆಯಲ್ಲೀಗ ಶೋಕ ಮಡುಗಟ್ಟಿದೆ. 5 ಮೃತದೇಹಗಳು ಪತ್ತೆಯಾಗಿದ್ದು ಕೊಲಂಬೋ ಆಸ್ಪತ್ರೆಯಲ್ಲಿಟ್ಟಿದ್ದಾರೆ. ಈ 5 ಜೊತೆ ತೆರಳಿದ್ದ 8 ಜನರಲ್ಲಿ 6 ಜನರ ಸುಳಿವು ಇನ್ನೂ ಸಿಕ್ಕಿಲ್ಲ. ಆದರೆ ಪುರುಷೋತ್ತಮ್ ರೆಡ್ಡಿ, ನಾಗರಾಜ್ ರೆಡ್ಡಿ ಅನ್ನೋರಿಗೆ ಕೊಲಂಬೋ ನ್ಯಾಷನಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನಾಪತ್ತೆಯಾದವರ ವಿವರ ಹೀಗಿದೆ. ಪುರುಷೋತ್ತಮ ರೆಡ್ಡಿ ಬಿಟಿಎಂ ಲೇಔಟ್ ನಿವಾಸಿ, ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸಂಬಂಧಿ. ಇವರ ಸುಳಿವು ಸಿಕ್ಕಿದೆ. ಆದರೆ ಕೊಲಂಬೋ ನ್ಯಾಷನಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇವರ ಸ್ಥಿತಿ ಗಂಭೀರವಾಗಿದೆ. ಇನ್ನು ಶ್ರೀಲಂಕಾದಲ್ಲಿ ನಾಪತ್ತೆಯಾದವರ ಪೈಕಿ ಎ ಮಾರೇಗೌಡ ಜೆಡಿಎಸ್ ಮುಖಂಡ, ಅಡಕಮಾರನಹಳ್ಳಿ, ನೆಲಮಂಗಲ. ಇವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಎಚ್ ಪುಟ್ಟರಾಜು ಜೆಡಿಎಸ್ ಮುಖಂಡ, ಹಾರೋಕ್ಯಾತನಹಳ್ಳಿ ನಿವಾಸಿ. ಇವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಮುನಿಯಪ್ಪ ಜೆಡಿಎಸ್ ಮುಖಂಡ, ಕಾಚನಹಳ್ಳಿ, ನೆಲಮಂಗಲ ನಿವಾಸಿ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಪ್ರಸನ್ನ ಜೆಡಿಎಸ್ ಮುಖಂಡ, ನೆಲಮಂಗಲ ನಿವಾಸಿ. ಇಷ್ಟು ಜನರ ಸುಳಿವು ಸಿಕ್ಕಿಲ್ಲ. ಇವರ ಜೊತೆ ಇನ್ನಿಬ್ಬರು ಹೆಸರು ಕೂಡ ಪತ್ತೆಯಾಗಿಲ್ಲ. ಖುಷಿ ವಿಷಯ ಅಂದ್ರೆ ಜೆಡಿಎಸ್ ಎಂಎಲ್ಸಿ ಹಾಗೂ ನಿರ್ಮಾಪಕ ಸಿ ಮನೋಹರ್ ಬಾಂಬ್ ಬ್ಲಾಸ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನಾಪತ್ತೆಯಾದವರನ್ನ ಪತ್ತೆ ಹಚ್ಚಲು ಸಂಬಂಧಿಕರು ಇವತ್ತು ಬೆಂಗಳೂರಿನಿಂದ ಶ್ರೀಲಂಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೊಂದು ಕಡೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಶ್ರೀಲಂಕಾಗೆ ತೆರಳಿದ್ದು ಅಲ್ಲಿ ನಾಪತ್ತೆಯಾದವರ ಮತ್ತು ಮೃತಪಟ್ಟವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮೃತಪಟ್ಟವರ ಮನೆಯಲ್ಲಿ ಕಣ್ಣೀರು, ನೋವು ಬಿಟ್ರೆ ಬೇರೇನೂ ಇಲ್ಲ. ಸಿಎಂ ಕುಮಾರಸ್ವಾಮಿ ಕೂಡ ಶ್ರೀಲಂಕಾ ವಿದೇಶಾಂಗ ಇಲಾಖೆ ರಾಯಭಾರ ಕಚೇರಿಯನ್ನ ಸಂಪರ್ಕ ಮಾಡಿ ಮಾತುಕತೆ ನಡೆಸಿದ್ದಾರೆ. ಮೃತಪಟ್ಟ ಲಕ್ಷ್ಮೀನಾರಾಯಣ ಹನುಮಂತರಾಯಪ್ಪ ನಿವಾಸಕ್ಕೆ ಮೊಯ್ಲಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರೆ, ರಂಗಪ್ಪ ಕುಟುಂಬಕ್ಕೆ ಶಾಸಕ ಮಂಜುನಾಥ್ ಸಾಂತ್ವನ ಹೇಳಿದ್ರು.
ವಿಶೇಷವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ ಅತ್ಯಂತ ಪ್ರಾಮಾಣಿಕರು, ದಕ್ಷರು, ಒಂದು ಅಮೂಲ್ಯವಾದಂಥ ಒಂದು ಜೀವಗಳನ್ನು ನಾವು ಕಳ್ಕೊಂಡು ಒಂದು ನಷ್ಟ ಅನುಭವಿಸ್ತೇವೆ. ಅವರ ಮನೆಯವರಿಗೂ ಕೂಡ ತುಂಬಲಾರದ ನಷ್ಟ ಆಗ್ತದೆ. ಅದಕ್ಕೆ ದೇವರೇ ಅವರಿಗೆ ಸಾಂತ್ವನ ಮಾಡಬೇಕೆ ಹೊರತು ನಾವೇನು ಸಾಂತ್ವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಈಗ ಇಲ್ಲ. ಶುಕ್ರವಾರ ರಾತ್ರಿ ನಾವು ಇದೇ ಮನೆಗೆ ಸುಮಾರು ರಾತ್ರಿ 9 ಗಂಟೆವರೆಗೂ ಜೊತೆಯಲ್ಲೇ ಕೂತಿದ್ದು. ಅವರು ನಾವು ಶಿವಮೊಗ್ಗ ಹೋಗೋಣ ಅಂತ ಹೇಳಿದರು. ಅದು ಶ್ರೀಲಂಕಾ ಹೋಗಿರೋದು ನಮಗೆ ಗೊತ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ ಮಾಹಿತಿ ಇವತ್ತು ಗೊತ್ತಾಯಿತು. ಎಲ್ಲ ನಮ್ಮ ಗ್ರೂಪ್ ಎಲ್ಲ ಒಳ್ಳೆ ಫ್ರೆಂಡ್ ಸರ್ಕಲ್ಲು, ಕಾರ್ಯಕರ್ತರು, ಎಲ್ಲ ನಾಯಕರುಗಳು ಈ ಎಲೆಕ್ಷನ್ ಆದಮೇಲೆ ಹೋಗಿದ್ದಾರೆ. ನಮಗೆ ಗೊತ್ತಿಲ್ಲ, ಅದು ನಮಗೆ ಇವತ್ತೇ ಗೊತ್ತಾಗಿದ್ದು ಹೋಗಿದ್ದಾರೆ. ಶ್ರೀಲಂಕಾ ಸ್ಫೋಟದಲ್ಲಿ ಒಟ್ಟಾರೆ 6 ಮೃತಪಟ್ಟಿರೋದು ಅಧಿಕೃತವಾಗಿದೆ. 7 ಜನ ನಾಪತ್ತೆಯಾಗಿದ್ದು, ಇದರಲ್ಲಿ 2 ಸ್ಥಿತಿ ಗಂಭೀರವಾಗಿದ್ರೆ 6 ಜನರ ಸುಳಿವು ಇನ್ನೂ ಸಿಕ್ಕಿಲ್ಲ. ಆದಷ್ಟು ಬೇಗ ಎಲ್ಲ ಕನ್ನಡಿಗರು ಬದುಕಿ ಬರಲಿ, ಮತ್ತೊಂದು ಸಾವು ನೋವು ಆಗದಿರಲಿ ಅನ್ನೋದು ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಶ್ರೀಲಂಕಾ ಆತ್ಮಾಹುತಿ ದಾಳಿಯಲ್ಲಿ 13 ಕನ್ನಡಿಗರು ಸಾವು ನೋವಾಗಿದ್ದು, ನಾಪತ್ತೆಯಾಗಿರೋದು ಇನ್ನಷ್ಟು ನೋವನ್ನ ತರಿಸ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ, 290ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಅಲ್ಲಿನ ಭೀಕರ ಸ್ಥಿತಿ ಹೇಗಿರಬಹುದು ಅಂತ. ಈ ನೋವಲ್ಲಿರುವಾಗಲೇ ಲಂಕಾದಲ್ಲಿ ಇವತ್ತು ಮತ್ತೆ ಬಾಂಬ್ ಸ್ಫೋಟವಾಗಿದೆ. ಸಜೀವ ಬಾಂಬ್ಗಳು ಸಿಕ್ಕಿವೆ. ಶ್ರೀಲಂಕಾದಲ್ಲಿ ಇವತ್ತು ಮತ್ತೆ ಬಾಂಬ್ ಸ್ಫೋಟ. 87 ಸಜೀವ ಬಾಂಬ್ ಪತ್ತೆ ಹಚ್ಚಿದ ಭದ್ರತಾ ಪಡೆ. ಹೌದು, ಶ್ರೀಲಂಕಾ ಬಾಂಬ್ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ 295ಕ್ಕೆ ಏರಿಕೆಯಾಗಿದೆ. ಇನ್ನೂ 500 ಜನ ಆಸ್ಪತ್ರೆಯಲ್ಲಿದ್ದಾರೆ. 100ಕ್ಕೂ ಹೆಚ್ಚು ಜನ ಬದುಕ್ತಾರೋ ಇಲ್ವೋ ಅಂತ ಹೇಳೋಕೆ ಡಾಕ್ಟರ್ಗಳಿಗೂ ಆಗ್ತಿಲ್ಲ. ಇಷ್ಟು ರಣಭೀಕರ ಸ್ಫೋಟದ ನೋವು ಕಾಡ್ತಿರುವಾಗಲೇ ಇವತ್ತು ಮತ್ತೆ ಕೊಲಂಬೋ ಬಸ್ ನಿಲ್ದಾಣದ ಬಳಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ಹಲವರಿಗೆ ಗಾಯವಾಗಿದೆ. ಸ್ಫೋಟದ ಜಾಗದ ಕೂಗಳತೆ ದೂರದಲ್ಲಿ 87 ಸಜೀವ ಬಾಂಬ್ಗಳು ಪತ್ತೆಯಾಗಿವೆ. ಲಂಕಾ ರಕ್ತ ಸಿಕ್ತದ ಹಿಂದೆ NTJ ಉಗ್ರ ಸಂಘಟನೆ. ದಾಳಿಗೆ ಸಂಚು ರೂಪಿಸಿದ ಶಂಕಿತರ ಬಂಧನ. ಶ್ರೀಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. ಶ್ರೀಲಂಕಾದಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಕ್ಕೆ ನ್ಯಾಷನಲ್ ತೌಹೀದ್ ಜಮಾತ್ ಉಗ್ರ ಸಂಘಟನೆ ಕಾರಣ ಅಂತ ಗೊತ್ತಾಗಿದೆ. ತಮಿಳುನಾಡು ಮೂಲದ ಈ ಉಗ್ರ ಸಂಘಟನೆ ಭಾರತ, ಶ್ರೀಲಂಕಾ, ಅರಬ್ ರಾಷ್ಟ್ರಗಳಲ್ಲಿ ಸಕ್ರಿಯವಾಗಿದೆ. ಆತ್ಮಾಹುತಿ ದಾಳಿಕೋರರೆಲ್ಲ ಶ್ರೀಲಂಕಾ ನಾಗರಿಕರು ಅಂತ ಸಚಿವ ರಜಿತ ಸೇನಾರತ್ನೆ ತಿಳಿಸಿದ್ದಾರೆ. 14 ದಿನ ಮೊದಲೇ ದಾಳಿಯ ಮಾಹಿತಿ ಇತ್ತು, ಆದರೆ ಸರ್ಕಾರದಿಂದ ಲೋಪವಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇದುವರೆಗೂ ದಾಳಿ ಸಂಬಂಧ 24 ಶಂಕಿತ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಮಧ್ಯೆ ಶ್ರೀಲಂಕಾ ಅಧ್ಯಕ್ಷರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತೀಯರ ರಕ್ಷಣೆಗೆ ಬದ್ಧ ಎಂದ ಸುಷ್ಮಾ ಸ್ವರಾಜ್. ಉಗ್ರರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮೋ ಆವಾಜ್. ಶ್ರೀಲಂಕಾದಲ್ಲಿ ಇನ್ನೂ ನಾಪತ್ತೆಯಾದವರ ರಕ್ಷಣೆಗೆ ನಾವಿದ್ದೇವೆ ಅಂತ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ಇವತ್ತು ವೀರಪ್ಪ ಮೊಯ್ಲಿ ಫೋನ್ ಮಾಡಿದಾಗಲೂ ಸ್ಪಂದಿಸಿದ್ರು, ದೇವೇಗೌಡರು ಫೋನ್ ಮಾಡಿದಾಗಲೂ ಸ್ಪಂದಿಸಿದ್ರು. ಅಷ್ಟರ ಮಟ್ಟಿಗೆ ಸುಷ್ಮಾ ಭಾರತೀಯರ ಹೊಣೆ ಹೊತ್ತಿದ್ದಾರೆ. ಇನ್ನೊಂದೆಡೆ ಚುನಾವಣಾ ಭಾಷಣದಲ್ಲಿ ಪ್ರಧಾನಿ ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. चर्च में लोग इकट्ठे होकर के दिव्यात्मा की अनुभूति कर रहे थे, शांति का संदेश दे रहे थे, तब नर राक्षसों ने आकर के उन्हें मौत के घाट उतार दिया. ಒಟ್ಟಾರೆ ಶ್ರೀಲಂಕಾದಲ್ಲಿ ರಾವಣನ ಅಟ್ಟಹಾಸಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಆಗಿರುವ ನಷ್ಟ ಲೆಕ್ಕಕ್ಕೆ ಸಿಕ್ತಿಲ್ಲ. ಬದುಕಿದ್ರು ಜೀವಂತ ಶವವಾದವರು, ಜೀವನೇ ಕಳೆದುಕೊಂಡ ಕುಟುಂಬದವರ ಅಳಲು ಮಾತ್ರ ಘನಘೋರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶ್ರೀಲಂಕಾ ದುರ್ಘಟನೆಯಲ್ಲಿ ಮೃತಪಟ್ಟ ಕನ್ನಡಿಗರ ಬಗ್ಗೆ, ಉಗ್ರವಾದದ ಬಗ್ಗೆ ಇವತ್ತು ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಭಾರತೀಯರು ಯಾರೇ ಆಗಲಿ ಅಲ್ಲಿದ್ದವರಿಗೆ ರಕ್ಷಣೆ ಕೊಡುವಂಥದ್ದು, ಅಲ್ಲಿದ್ದವರಿಗೆ ಬೇಕಾದಂತಹ ಸಹಕಾರಗಳನ್ನು ಕೊಡುವಂಥದ್ದು ನಮ್ಮ ದೇಶದ ಜವಾಬ್ದಾರಿ. ಅದಕ್ಕಾಗಿ ಈಗಾಗಲೇ ಅದಕ್ಕೆ ಬೇಕಾದಂತ ನಮ್ಮ ಇಂಡಿಯನ್ ಎಂಬಸಿ ಎಲ್ಲ ಅಧಿಕಾರಿಗಳು ಅಲ್ಲಿ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಿನ್ನೆ ದುರ್ಘಟನೆಗೆ ಈಡಾಗಿದ್ದಾರೆ. ಆ ವಿಚಾರದಲ್ಲಿ ಬಹಳ ದುರಾದೃಷ್ಟಕರವಾದಂತಹ ಘಟನೆ. ನಾನು ಸಹ ಶೋಕ ವ್ಯಕ್ತಪಡಿಸ್ತೇನೆ. ನಾಳೆ ಸಂಜೆ ಒಳಗಡೆ ಅಲ್ಲಿಂದ ಬಾಡಿಯನ್ನು ತರ್ತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಅತ್ಯಂತ ಹೀನ ಕೃತ್ಯವನ್ನ ಏನು ಮಾಡಿದ್ದಾರೆ ಅದರ ಬಗ್ಗೆ ನಾನು ಖಂಡಿಸ್ತೇನೆ. ಸುಮಾರು 300 ಜನರಿಗೂ ಹೆಚ್ಚು ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಅವರ ಕುಟುಂಬಗಳಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ಕನ್ನಡಿಗರು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ.
ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಸಂಜೆಯ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ಘನಘೋರ ದುರ್ಘಟನೆಯಲ್ಲಿ 6 ಮಂದಿ ಕನ್ನಡಿಗರು ಕೂಡ ಸಾವನ್ನಪ್ಪಿರುವ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ನಾವು ಗಮನಿಸಬಹುದು, ಜೆಡಿಎಸ್ ಮುಖಂಡರುಗಳು ಕೂಡ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕೆಜಿ ಹನುಮಂತರಾಯಪ್ಪ ಜೆಡಿಎಸ್ ಮುಖಂಡ, ಎಂ ರಂಗಪ್ಪ ಜೆಡಿಎಸ್ ಮುಖಂಡ, ಉದ್ಯಮಿ ಕೂಡ ಹೌದು. ಇವರು ಬೆಂಗಳೂರಿನ ನಿವಾಸಿ. ರಮೇಶ್ ಗೌಡ ಲಿಕ್ಕರ್ ಉದ್ಯಮಿ, ಸರಸ್ವತಿಪುರಂನ ತುಮಕೂರಿನ ನಿವಾಸಿ. ಇನ್ನು ಶಿವಣ್ಣ ಇವರು ಗುತ್ತಿಗೆದಾರ ಕೂಡ ಹೌದು. ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ಇನ್ನು ಕೊಳಂಬ ದಾಳಿಯಲ್ಲಿ ಮಾರೇಗೌಡ ಅನ್ನುವರು ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಡಕಮಾರನಹಳ್ಳಿಯ ನಿವಾಸಿ ಕೂಡ ಹೌದು ಮಾರೇಗೌಡ. ಕೊಲಂಬೋ ದಾಳಿಯಲ್ಲಿ ಮಾರೇಗೌಡ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಈ ಒಂದು ದುರ್ಘಟನೆಯಲ್ಲಿ ಮಾರೇಗೌಡ ಅವರ ಕೂಡ ದುರ್ಮರಣಕ್ಕೀಡಾಗಿರುವ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅಡಕಮಾರನಹಳ್ಳಿ ನಿವಾಸಿಯಾಗಿರುವಂತಹ ಮಾರೇಗೌಡ ಶ್ರೀಲಂಕಾಕ್ಕೆ ತೆರಳಿದ್ರು. ಈಗ ಕನ್ನಡಿಗರ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿರೋದನ್ನ ನಾವು ಗಮನಿಸಬಹುದು. ಈ ಒಂದು ದುರ್ಘಟನೆಯಲ್ಲಿ ಕನ್ನಡಿಗರ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕೊಲಂಬೋ ದಾಳಿಯಲ್ಲಿ ಮಾರೇಗೌಡ ಅವರು ಕೂಡ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗ್ತಾ ಇದ್ದು, ನಿನ್ನೆಯಿಂದಲೂ ಕೂಡ ಈ ಒಂದು ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನಾವು ಗಮನಿಸಬಹುದು, ಕರ್ನಾಟಕದ 7 ಮಂದಿ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವ ಅಪ್ಡೇಟ್ ಸಿಗ್ತಾ ಇದೆ. ಮಾರೇಗೌಡ ಅವರ ಸಾವು ಕೂಡ ಇದೇ ಒಂದು ದುರ್ಘಟನೆಯಲ್ಲಿ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಮಹಾಭಾರತ ಕರ್ನಾಟಕ ಕದನದ ಕಡೆಯಾಟ 14 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ. ಮತದಾರರನ್ನ ಸೆಳೆಯಲು ಅಂತಿಮ ಕಸರತ್ತು. ಮಹಾಭಾರತದ 3ನೇ ಮತಯುದ್ಧ ನಾಳೆ ಶುರುವಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 115 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ನಾಳೆ ಮತಪೆಟ್ಟಿಗೆ ಸೇರಲಿದೆ. ನಾಳೆ ಮಹಾಭಾರತದ 3ನೇ ಹಂತದ ಮತದಾನ. 14 ರಾಜ್ಯಗಳ 116 ಕ್ಷೇತ್ರಗಳಲ್ಲಿ ವೋಟಿಂಗ್. ಮೊದಲ ಹಂತದ ಮತದಾನ ಯಶಸ್ವಿಯಾಯಿತು. 2ನೇ ಹಂತದಲ್ಲೂ ಮತದಾರರು ಭರ್ಜರಿ ವೋಟಿಂಗ್ ಮಾಡಿದ್ರು. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 3ನೇ ಹಂತದ ಮತದಾನ ಶುರುವಾಗ್ತಿದೆ. ಒಟ್ಟು 14 ರಾಜ್ಯಗಳ 116 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಚುನಾವಣಾ ಆಯೋಗ ಸರ್ವಸನ್ನದ್ಧವಾಗಿದೆ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಏಕಕಾಲಕ್ಕೆ ಮತದಾನ ನಡೆಯಲಿದೆ. ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಕೇರಳದ 20 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದ್ದು, ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರೋ ವಯನಾಡ್ನಲ್ಲಿ ನಾಳೆ ಮತದಾನ ನಡೆಯಲಿದೆ. ಇನ್ನು ಕರ್ನಾಟಕದ 14 ಕ್ಷೇತ್ರಗಳಲ್ಲಿ, ಮಹಾರಾಷ್ಟ್ರದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಉತ್ತರ ಪ್ರದೇಶದ 10, ಛತ್ತೀಸ್ಗಢದ 7, ಪಶ್ಚಿಮ ಬಂಗಾಳ, ಬಿಹಾರದ 5 ಕ್ಷೇತ್ರಗಳಲ್ಲಿ ಮತದಾನ ನಡೆದ್ರೆ, ಅಸ್ಸಾಂನ 4 ಕ್ಷೇತ್ರ, ಗೋವಾದ 2 ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗುತ್ತೆ. ಉಳಿದಂತೆ ದಾದ್ರಾ, ಹಾವೇಲಿ, ದಿಯು ದಮನ್, ಜಮ್ಮು ಕಾಶ್ಮೀರದ 1 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ದಾಖಲೆ ಬರೆಯುತ್ತಾ ಮತದಾರರ ಮನದಾಳ ಏನಿರುತ್ತೆ? 3ನೇ ಹಂತದ ಮತದಾನದಲ್ಲಿ ನಾಳೆ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಶಿವಮೊಗ್ಗ, ಬಳ್ಳಾರಿ, ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ನಾಳೆಯ ಮತದಾನಕ್ಕೆ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. 2ನೇ ಹಂತದಲ್ಲಿ 68ರಷ್ಟು ಮತದಾನವಾಗಿತ್ತು. ಈ ಬಾರಿ ಆ ದಾಖಲೆಯನ್ನು ಮೀರಿಸೋ ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಒಟ್ಟು 237 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಒಟ್ಟು 2,43,51,893 ಮತದಾರರು ನಾಳೆ ಹಕ್ಕು ಚಲಾಯಿಸಬಹುದು. 14 ಕ್ಷೇತ್ರಗಳಲ್ಲಿ 28,028 ಮತಗಟ್ಟೆಯನ್ನ ತೆರೆಯಲಾಗಿದೆ. ಇದರಲ್ಲಿ 5,674 ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಲಾಗಿದೆ. ಉಳಿದಂತೆ 22,354 ಮತಗಟ್ಟೆಗಳು ಸಾಮಾನ್ಯ ಮತಗಟ್ಟೆಗಳಾಗಿವೆ. ಸೊ ನಾಳೆ ನಿಮ್ಮ ಹಕ್ಕು ಚಲಾಯಿಸೋ ಸುದಿನ. ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ಅಧಿಕಾರ ನಿಮ್ಮ ಪಾಲಿಗೆ ಬಂದಿದೆ. ಮಿಸ್ ಮಾಡದೆ ಎಲ್ಲರೂ ಬಂದು ವೋಟ್ ಹಾಕಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಲಬುರಗಿ ಕ್ಷೇತ್ರದಲ್ಲಿ ಸೋಲಿನ ಭೀತಿಯಿಂದ ಕಂಗೆಟ್ಟಿರುವ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ 100 ಕೋಟಿ ಖರ್ಚು ಮಾಡ್ತಿದ್ದಾರಂತೆ.
ಹೀಗಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಖರ್ಗೆ ಈ ಹಿಂದೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಚುನಾವಣೆಯಲ್ಲಿ ಗೆಲ್ತಾ ಇದ್ರು. ಈ ಸಲ ಅವರಿಗೆ ನಿಜವಾದ ಸವಾಲು ಎದುರಾಗಿದೆ. ಅವರು 1 ಲಕ್ಷ ಮತಗಳ ಅಂತರದಿಂದ ಸೋಲಲಿದ್ದಾರೆ ಅನ್ನುವ ಭವಿಷ್ಯ ನುಡಿದಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯನ್ನ ಖರ್ಗೆ ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಬೆಂಬಲನೂ ಇದೆ ಅಂತ ಆರೋಪ ಮಾಡಿದ್ರು. ಬೆಳಗಾವಿಯಲ್ಲಿ ಐಟಿ ರೇಡ್ ಮುಂದುವರೆದಿದ್ದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಮತದಾನಕ್ಕೂ ಮುನ್ನಾ ದಿನವೇ ಐಟಿ ಅಧಿಕಾರಿಗಳು ದಾಳಿ ಇಟ್ಟಿದ್ದು ಶಂಕರಗೌಡ ಪಾಟೀಲ್ ಅವರ ಮನೆ ಹಾಗೂ ಫಾರ್ಮ್ ಹೌಸ್ ಜಾಲಾಡಿದ್ದಾರೆ. ಈ ವೇಳೆ 30 ತೊಲೆ ಬಂಗಾರ, 2 ಲಕ್ಷ ರೂಪಾಯಿ ನಗದು ಸೇರಿ ಆಸ್ತಿಯ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಬೆಳಗಾವಿಯ ಮುನವಳ್ಳಿ ಬಳಿ ಕಾರಲ್ಲಿ ಹಣ ಸಾಗಿಸ್ತಾ ಇದ್ದ ಶ್ರೀಕಾಂತ್ನಿಂದ 13 ಲಕ್ಷ ರೂಪಾಯಿ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚೌಕಿದಾರ್ ಚೋರ್ ಹೇ ಅಂತ ಸುಪ್ರೀಂ ಕೋರ್ಟ್ ನೀಡಿದ್ದ ರಫೇಲ್ ತೀರ್ಪಿನಲ್ಲಿಯೇ ಹೇಳಿದೆ ಅಂತ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದರೆ ಆಯೋಗದ ವಿಚಾರಣೆಯ ಬಿಸಿ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ ಅಲ್ಲಿ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ರಫೇಲ್ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಶಬ್ದ ಉಪಯೋಗಿಸಿಲ್ಲ. ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ಹೇಳಿಕೆ ನೀಡಲಾಗಿತ್ತು. ಈ ನಿಟ್ಟಿನಲ್ಲಿ ತಾನು ವಿಷಾದ ವ್ಯಕ್ತಪಡಿಸುವುದಾಗಿ ರಾಹುಲ್ ಗಾಂಧಿ ಕೋರ್ಟ್ಗೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ. ಈಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಅಧ್ಯಕ್ಷ ತಾನು ಸುಳ್ಳುಗಾರ ಅನ್ನೋದನ್ನ ಒಪ್ಪಿಕೊಂಡಂತಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನ್ಯೂಸ್ 18 ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆ ಕೇಳಿದ್ವಿ. ರಫೇಲ್ ಡೀಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಿದ್ದು ಕಾಂಗ್ರೆಸ್ಗೆ ವರದಾನ ಆಗತ್ತಾ ಅಂತ. ಇದಕ್ಕೆ ಹೌದು ಅಂದಿದ್ದಾರೆ 46.64% ಜನ, ಇಲ್ಲ ಅಂತ ಹೇಳಿದ್ದಾರೆ 53.36% ಜನ ಇಲ್ಲ ಅನ್ನುವ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 26ರಂದು ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಆದರೆ ಅದಕ್ಕೂ ಮುನ್ನ ದಿನವೇ ಏಪ್ರಿಲ್ 25ರಂದು ವಾರಣಾಸಿಯಲ್ಲಿ ಐತಿಹಾಸಿಕ ರೋಡ್ ಶೋ ನಡೆಸುವ ಬಗ್ಗೆ ಬಿಜೆಪಿ ಮೂಲಗಳು ತಿಳಿಸಿವೆ. ಇದೇ ವೇಳೆ ಪ್ರಿಯಾಂಕಾ ಗಾಂಧಿ ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನುವ ಮಾತುಗಳು ಕೇಳಿಬಂದಿದ್ವು. ಮುಂದಿನ 24 ಗಂಟೆಗಳಲ್ಲಿ ಪ್ರಿಯಾಂಕಾ ಸ್ಪರ್ಧಿಸುತ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾಂಗ್ರೆಸ್ ಅಂತಿಮಗೊಳಿಸಿ ಪ್ರಕಟಿಸಲಿದೆ. ಸುಮಲತಾ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅನ್ನುವ ಸಿಎಸ್ ಪುಟ್ಟರಾಜು ಹೇಳಿಕೆಗೆ ಸುಮಲತಾ ಅಂಬರೀಶ್ ತಿರುಗೇಟು ಕೊಟ್ಟಿದ್ದಾರೆ. ಸಿಎಸ್ ಪುಟ್ಟರಾಜು ನನಗಿಂತ ಒಳ್ಳೆ ಆಕ್ಟರ್ ಇದ್ದಾರೆ, ಪುಟ್ಟರಾಜು ರಾಜಕೀಯ ನಿವೃತ್ತಿ ದಿನಕ್ಕೆ ನೋಡೋಣ ಅಂದಿದ್ದಾರೆ. ಅಲ್ಲದೆ ಇದೇ ವೇಳೆ ಶಿವರಾಮೇಗೌಡರ ಹೇಳಿಕೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರು ಸುಮಲತಾ. ಅವರ ಆರೋಪ ಒಂದೆರಡ, ಬಹುತೇಕ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೇನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅವರ ಜವಾಬ್ದಾರಿನ ನಿರ್ವಹಿಸಿಕೊಟ್ಟಿದ್ದಾರೆ. ಅಲ್ಲ, ಅವರು ನಮಗಿಂತ ತುಂಬ ಒಳ್ಳೆ ಆ್ಯಕ್ಟರ್ ಅಂತ ನಾವು ಒಪ್ಕೊಂಡಿದ್ದೀವಿ ಬಿಡಿ. ಅಲ್ಲ, ಅವರು ನಮಗಿಂತ ತುಂಬ ಒಳ್ಳೆ ಆ್ಯಕ್ಟರ್ ಅಂತ ನಾವು ಒಪ್ಕೊಂಡಿದ್ದೀವಿ ಬಿಡಿ. ರಾಯಚೂರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಕೇಸ್ ತನಿಖೆಯನ್ನು ಸಿಐಡಿ ತೀವ್ರಗೊಳಿಸಿದೆ. ತನಿಖೆ ಆರಂಭಿಸಿರುವ ಸಿಐಡಿ ಎಸ್ಪಿ ಡಾಕ್ಟರ್ ಶರಣಪ್ಪ ಯುವತಿ ನೇಣು ಹಾಕಿಕೊಂಡಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ನೇತಾಜಿ ನಗರ ಪೊಲೀಸ್ ಠಾಣೆಯ ಪ್ರಕರಣಗಳು ಏನು ಸಿಐಡಿಗೆ ಹಸ್ತಾಂತರವಾಗಿದ್ದಾವೆ, ಆ ಪ್ರಕರಣದ ತನಿಖೆಗೆ ಸಂಬಂಧಿಸಿದಂತೆ ನಿನ್ನೆಯಿಂದ ನಮ್ಮ ತಂಡ ಇಲ್ಲಿ ಪ್ರಾಥಮಿಕವಾಗಿ ಏನೇನು ಪ್ರಕರಣಗಳ ಬಗ್ಗೆ ಮತ್ತು ಇಲ್ಲಿವರೆಗೆ ಆಗಿರುವ ತನಿಖೆಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದೆ. ಅದ್ರ ಜೊತೆಗೆ ನಾವು ಬೆಂಗಳೂರಿನಿಂದ ಒಂದು FSL ಟೀಮನ್ನು ಕೂಡ ಕರ್ಸ್ಕೊಂಡಿದ್ದೀವಿ. ಇಂಡಿಪೆಂಡೆಂಟ್ ಆಗಿ ಸೀನ್ ಆಫ್ ಕ್ರೈಮನ್ನು ಎಕ್ಸಾಮಿನ್ ಮಾಡಿ ಸೀನ್ ಆಫ್ ಕ್ರೈಮ್ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಎಲ್ಲ ಆಯಾಮಗಳಲ್ಲಿ ನಾವು ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ ಭರವಸೆ ನೀಡ್ತೀವಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಕಾರ್ಯ ಭರದಿಂದ ಸಾಗಿದ್ದು ತಿಂಗಳ ಅಂತ್ಯದಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ಏಪ್ರಿಲ್ 10ರಿಂದ 230 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕಾರ್ಯ ನಡೀತಾ ಇದ್ದು 77,754 ಮೌಲ್ಯಮಾಪಕರನ್ನ ನಿಯೋಜನೆ ಮಾಡಲಾಗಿತ್ತು. ಮೌಲ್ಯಮಾಪನ ಮಾಡಿದ ತತ್ಕ್ಷಣವೇ ಅಂಕಗಳನ್ನು ಆನ್ಲೈನ್ ವೋಟಿಂಗ್ ಮೂಲಕ ನಮೂದಿಸುವುದರಿಂದ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದ ಕೂಡಲೇ ಫಲಿತಾಂಶ ಘೋಷಿಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 2 ಕ್ಯಾಂಪ್ಗಳಲ್ಲಿ ನಡೀತಾ ಇದೆ. ಈ ವಾರದ ಅಂತ್ಯದೊಳಗೆ ಮೌಲ್ಯಮಾಪನ ಪೂರ್ಣಗೊಳ್ಳಲಿದ್ದು ಸಿಇಟಿ ಪರೀಕ್ಷೆಗೆ ತೊಂದರೆ ಆಗದಂತೆ ಫಲಿತಾಂಶ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಮತದಾನದ ಜಾಗೃತಿ ಕುರಿತು ಆಲ್ಬಮ್ ಸಾಂಗ್ ಬಿಡುಗಡೆಗೊಳಿಸಿದ್ದು ದೇಶದ ಪ್ರತಿಯೊಬ್ಬ ನಾಗರಿಕನು ವೋಟ್ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಇಟ್ಸ್ ಟೈಮ್ ಟು ವೋಟ್ ಎಂಬ ಈ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ.
ಕರಾವಳಿ ಅಂದ್ರೆ ವಿಭಿನ್ನ ವಿಶಿಷ್ಟ ವಿವಿಧ ಆಚರಣೆಗಳಿಗೆ ಹೆಸರುವಾಸಿ. ದೇವರ ಹೆಸರಲ್ಲಿ ನಡೆಯುವ ಬೆಂಕಿ ಜೊತೆಗಿನ ಹೊಡೆದಾಟ ನೋಡುಗರ ರೋಮಾಂಚನಗೊಳಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನಡೆದ ತೋಟೆದಾರ ಅಂದ್ರೆ ಬೆಂಕಿ ಯುದ್ಧ ಅತ್ಯಾಕರ್ಷಕವಾಗಿತ್ತು. ವರ್ಷಕ್ಕೊಮ್ಮೆ ನಡೆಯುವ ತೋಟೆದಾರದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ದೇವರ ಸೇವೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಒಂದು ವಿಶೇಷತೆ ಏನು ಅಂತಂದರೆ ಅದರ ನಂತರ ಬರತಕ್ಕಂತಹದ್ದು ತೂಟೆದಾರ ಅಂತ. ತೂಟೆದಾರ ಅಂದರೆ ಅಗ್ನಿಕೇಳಿ ಆಡುವುದು ಅಂತ. ಅಗ್ನಿಕೇಳಿ ಯಾಕೆ ಆಡುವುದು ಅಂತ ಕೇಳಿದರೆ ಅದು ಇನ್ನಷ್ಟು ತಾಮಸ ದೇವತೆಗಳಿಗೆ ತೃಪ್ತಿ ಪಡಿಸಲಿಕ್ಕೋಸ್ಕರ ಇರತಕ್ಕಂತಹದ್ದು ಆ ಒಂದು ಆರಾಧನೆ. ಅದು ಒಂದು ವಿಶೇಷತೆ ಏನು ಅಂತಂದರೆ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿದನ್ನು ನಾವು ದೃಶ್ಯಗಳ ಸಮೇತವಾಗಿ ನೋಡಿದ್ವಿ. ತೂಟೆದಾರ ಕೂಡ ಇಲ್ಲಿರುವಂತಹ ಒಂದು ವಿಶಿಷ್ಟ ಆಚರಣೆ. ತಾಮಸ ಸತ್ವಗಳನ್ನ ಹೊಡೆದೋಡಿಸೋದಿಕ್ಕೆ ಮಾಡುವಂತಹ ಒಂದು ಪ್ರಯತ್ನ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಹೇಳಿದ್ರು. ದೇವರ ಹೆಸರಿನಲ್ಲಿ ಬೆಂಕಿಯ ಚೆಂಡಿನ ಜೊತೆಗೆ ಆಡುವಂತಹ ಆಟ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಉಗ್ರ ದಾಳಿಯ ಬ್ಲೂ ಪ್ರಿಂಟ್ ಹೇಗಿತ್ತು, ಉಗ್ರ ಗುರುವಿನ ದ್ವೇಷ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.